ಅಂಜಲಿ ಬೇರೆ ಕಡೆ ಕೆಲಸ ಹುಡುಕಲು ಪ್ರಾರಂಭಿಸಿದ್ದಳು. ರಾಜಶೇಖರ್ ತನ್ನ ಪರಿಚಯದವರಿಂದ ಇನ್ಫ್ಲೂಯೆನ್ಸ್ ಮಾಡಿ ಕೆಲಸ ಕೊಡಿಸುತ್ತೇನೆ ಎಂದು ಹೇಳಿದರೂ, ಪರವಾಗಿಲ್ಲ ಅಪ್ಪಾಜಿ, ಈಗ ನನಗೆ ಅನುಭವ ಇರೋದ್ರಿಂದ ಎಲ್ಲಾದರೂ ಕೆಲಸ ಸಿಕ್ಕೇ ಸಿಗುತ್ತೆ, ನೀವೇನೂ ತೊಂದರೆ ತಗೊಳ್ಳೋದು ಬೇಡ ಎಂದು ನಯವಾಗಿ ತಿರಸ್ಕರಿಸಿದಳು. ಆಕೆ ಅಂದುಕೊಂಡಂತೆ ಆಕೆಗಿರುವ ನಾಲೆಜ್ನಿಂದ ಆಕೆಗೆ ಒಳ್ಳೆಯ ಕೆಲಸವೇ ಸಿಕ್ಕಿತು. ಆದಿತ್ಯ ಆಗಾಗ ಅಂಜಲಿಗೆ ಫೋನ್ ಮಾಡಿ ಕ್ಷೇಮ ವಿಚಾರಿಸುತ್ತಲೇ ಇದ್ದ. ಪ್ರೀತಿ ಮಾಡದಿದ್ದರೆ ಬೇಡ, ಸ್ನೇಹಿತರಾಗಿರೋಣ ಎಂದು ಇಬ್ಬರೂ ನಿರ್ಧರಿಸಿದ್ದರು. ಈ ನಡುವೆ ಆದಿತ್ಯನನ್ನು ಒಲಿಸಿಕೊಳ್ಳಲು ಕಾವ್ಯ ಮಾಡಿದ ಪ್ರಯತ್ನಗಳೆಲ್ಲವೂ ವ್ಯರ್ಥವಾಗಿತ್ತು. ಆಕೆ ಹುಟ್ಟಿನಿಂದ ಜೋರು ಧ್ವನಿಯವಳಾದರೂ ಆತನೊಡನೆ ಮಾತನಾಡುವಾಗ ಮೃದುವಾಗಿ ಮಾತನಾಡುವುದು, ಆತನಿಗೆ ಇಷ್ಟವೆಂದು ಸೀರೆ, ಟ್ರೆಡಿಷನಲ್ ವೇರ್ಗಳನ್ನು ಧರಿಸುವುದು ಮಾಡುತ್ತಿದ್ದಳು. ಆದರೂ ಆದಿತ್ಯ ಅವಳೆಡೆಗೆ ತಿರುಗಿಯೂ ನೋಡಲಿಲ್ಲ. ಕಾವ್ಯಳ ತಾಳ್ಮೆಯ ಕಟ್ಟೆ ಒಡೆಯಿತು. ಇವನು ನನ್ನನ್ನು ಏನೆಂದುಕೊಂಡಿದ್ದಾನೆ? ಇವನಿಗಾಗಿ ಇಷ್ಟೆಲ್ಲ ಮಾಡಿದರೂ ನನ್ನನ್ನು ನೋಡುತ್ತಿಲ್ಲವಲ್ಲ. ಈ ಅಂಜಲಿ ತೊಲಗಿದ ಮೇಲಾದರೂ ಸರಿ ಹೋಗುತ್ತಾನೆ ಎಂದುಕೊಂಡರೆ ಅದು ನಡೆಯುತ್ತಿಲ್ಲ ಎಂದು ಕೈ ಹಿಸುಕಿಕೊಂಡಳು. ಪ್ರತಿಕ್ಷಣ ಆತನನ್ನು ಪ್ರೀತಿಸುವಂತೆ ಕಾಡತೊಡಗಿದಳು. ಇದರಿಂದ ಆದಿತ್ಯನಿಗೆ ಹಿಂಸೆಯಾಗತೊಡಗಿತು. ಆತ ಬಹಳ ಸಲ ಕಾವ್ಯಳನ್ನು ಸಹಿಸಿಕೊಂಡಿದ್ದ. ಆದರೆ ಇನ್ನೂ ಸಾಧ್ಯವಿಲ್ಲ ಎಂದೆನಿಸಿ ಒಂದು ದಿನ ತನ್ನ ರಿಸೈನ್ ಲೆಟರ್ ತಂದು ಆಕೆಯ ಕೈಗಿಟ್ಟ. ಆದಿತ್ಯ ಬಂದೊಡನೆ ವಯ್ಯಾರವಾಗಿ ಮಾತನಾಡುತ್ತಿದ್ದ ಕಾವ್ಯ ಲೆಟರ್ ನೋಡಿ ಶಾಕ್ ಆಗಿ ಎದ್ದು ನಿಂತಳು. ಆದಿತ್ಯ, ಏನು ಮಾಡ್ತಿದ್ದೀರಾ? ಜಾಬ್ ಬಿಡುವಂಥದ್ದು ಏನಾಗಿದೆ ನಿಮಗೆ? ಸಂಬಳ ಸಾಲುತ್ತಿಲ್ಲವೇ? ಇಲ್ಲದಿದ್ದರೆ ಹೇಳಿ, ಜಾಸ್ತಿ ಮಾಡ್ತೀನಿ, ಆದರೆ ಕೆಲಸ ಮಾತ್ರ ಬಿಡಬೇಡಿ ಎಂದು ಬಹಳ ಕೇಳಿಕೊಂಡಳು. ಆದರೆ ಆದಿತ್ಯ ನಿರ್ಧಾರ ಮಾಡಿ ಆಗಿತ್ತು. ಹಾಗೇನೂ ಇಲ್ಲ ಮೇಡಮ್, ನನಗೆ ಬೇರೆ ಕಡೆ ಕೆಲಸ ಸಿಕ್ಕಿದೆ, ನಾನಿನ್ನು ಬರ್ತೀನಿ ಎಂದು ತಿರುಗಿ ನೋಡದೆ ಹೊರಟು ಬಿಟ್ಟ. ಕಾವ್ಯಳಿಗೆ ಧರೆಯೇ ಕುಸಿದಂತಾಗಿತ್ತು. ತಾನು ಹೇಗಾದರೂ ಮಾಡಿ ಪಡೆದುಕೊಳ್ಳಲೇಬೇಕೆಂದು ನಿರ್ಧರಿಸಿದ್ದ ಆದಿತ್ಯ ಕೈತಪ್ಪಿ ಹೋಗುತ್ತಿದ್ದಾನೆ ಎಂದು ಬಹಳ ಸಂಕಟಪಟ್ಟಳು. ಆದಿತ್ಯ ಕೆಲಸ ಬಿಟ್ಟ ನಂತರ ಕಾವ್ಯ ಆಫೀಸ್ ನಡೆ ಅಷ್ಟೊಂದು ಗಮನ ನೀಡುತ್ತಿರಲಿಲ್ಲ. ಆಗೊಮ್ಮೆ ಈಗೊಮ್ಮೆ ಆಫೀಸಿಗೆ ಹೋಗುತ್ತಿದ್ದಳು. ಅದೊಂದು ದಿನ ಕಾವ್ಯ ಆಫೀಸ್ ಮುಗಿಸಿ ಹೋಗುವವಳು ರಾಜಶೇಖರ್ ಕಾರು ಅಂದು ಅವಳು ನೋಡಿದ ಒಳ ರಸ್ತೆಯಲ್ಲಿ ನುಗ್ಗಿದ್ದನ್ನು ಕಂಡಳು. ಡ್ಯಾಡಿ ಮತ್ತೆ ಮತ್ತೆ ಇಲ್ಲಿಗೆ ಬರ್ತಾ ಇದ್ದಾರೆ ಎಂದರೆ ಏನೋ ರಹಸ್ಯ ಇರಲೇಬೇಕು ಎಂದು ಅವರಿಗೆ ಗೊತ್ತಾಗದಂತೆ ಹಿಂಬಾಲಿಸಿದಳು. ಒಂದು ವಠಾರದ ಓಣಿಯ ಬದಿಗೆ ಕಾರ್ ನಿಂತಿತು. ಅದನ್ನು ನೋಡಿ ತಾನು ಬಹಳ ಹಿಂದೆಯೇ ಕಾರನ್ನು ನಿಲ್ಲಿಸಿ ನಡೆದುಕೊಂಡೇ ಬಂದಳು. ಆ ಓಣಿಯಲ್ಲಿ ಬಹಳಷ್ಟು ಮನೆಗಳಿದ್ದವು. ಆಕೆ ಬರುವಷ್ಟರಲ್ಲಿ ರಾಜಶೇಖರ್ ಎಲ್ಲಿಗೆ ಹೋದರೂ ತಿಳಿಯಲಿಲ್ಲ. ಹಾಗೆಯೇ ಬರುತ್ತಿದ್ದವಳು ರಾಜಶೇಖರ್ ಚಪ್ಪಲಿಗಳನ್ನು ಒಂದು ಮನೆಯ ಹೊರಗೆ ನೋಡಿದಳು. ನಿಧಾನವಾಗಿ ಕಿಟಕಿಯಿಂದ ಇಣುಕಿದಳು. ಕೋಣೆಯಲ್ಲಿರುವ ಮಬ್ಬು ಬೆಳಕಿನಲ್ಲಿ ಅಂಜಲಿಯ ಮುಖ ಅಸ್ಪಷ್ಟವಾಗಿ ಕಾಣತೊಡಗಿತ್ತು. ಅದನ್ನು ನೋಡಿ ಕಾವ್ಯಳಿಗೆ ಶಾಕ್ ಆಗಿತ್ತು. ಹಾಗಾದರೆ ಇದು ಅಂಜಲಿಯ ಮನೆಯೇ? ರಾಜಶೇಖರ್ ಅಂಜಲಿ ಹೊಸ ಕೆಲಸಕ್ಕೆ ಸೇರಿದ ನಂತರ ಭೇಟಿ ಮಾಡಿರಲಿಲ್ಲ. ಆದ್ದರಿಂದ ಅವಳನ್ನು ಮಾತಾಡಿಸಿಕೊಂಡು ಹೋಗೋಣ ಎಂದು ಬಂದಿದ್ದರು. ಅಂಜಲಿಯ ಮನೆಯಲ್ಲಿ ತನ್ನ ತಂದೆಯನ್ನು ನೋಡಿ ಕಾವ್ಯಳ ಕೋಪ ನೆತ್ತಿಗೇರಿತ್ತು. ಅವಳ ಮನಸ್ಸಲ್ಲಿ ಕೇವಲ ಕೆಟ್ಟ ಯೋಚನೆಗಳು ಮಾತ್ರ ಬರತೊಡಗಿದವು. ಹಾಗಾದರೆ ಇವಳು ಡ್ಯಾಡಿಯನ್ನು ತನ್ನ ಬಲೆಯಲ್ಲಿ ಬೀಳಿಸಿಕೊಂಡಿದ್ದಾಳೆ. ಕೆಲಸ ಬಿಟ್ಟ ನಂತರ ಅವರನ್ನು ಮನೆಗೆ ಕರೆಸಿಕೊಳ್ಳುತ್ತಿದ್ದಾಳೆಂದರೆ ಇವಳಿಗೆಷ್ಟು ಸೊಕ್ಕಿರಬಹುದು? ಇದೇ ಸರಿಯಾದ ಸಮಯ ಎಂದು ಚಪ್ಪಾಳೆ ಹೊಡೆಯುತ್ತಾ ಒಳನುಗ್ಗಿದಳು. ಅವಳನ್ನು ಅಲ್ಲಿ ನೋಡಿ ರಾಜಶೇಖರ್, ಅಂಜಲಿ ಇಬ್ಬರಿಗೂ ಶಾಕ್ ಆಯಿತು. ಏನು, ನನ್ನನ್ನು ನೋಡಿ ಶಾಕ್ ಆಯ್ತಾ? ಡ್ಯಾಡಿ, ಇದು ನಿಮ್ಮ ಫ್ರೆಂಡ್ ಶಂಕರ್ ಅಂಕಲ್ ಮನೆನಾ? ಬಹಳ ಚೆನ್ನಾಗಿ ನಟಿಸ್ತೀರಾ. ಯಾವಾಗ ಕೇಳಿದರೂ ಶಂಕರ್ ಅಂಕಲ್ನ ನೋಡೋಕ್ಕೆ ಹೋಗಿದ್ದೀನಿ ಅಂತ ಸುಳ್ಳು ಹೇಳಿ ಇಲ್ಲಿಗೆ ಬರ್ತಾ ಇದ್ದೀರಾ? ನಿಮ್ಮ ಕಣ್ಣ ಮುಚ್ಚಾಲೆ ನನಗೆ ತಿಳಿಯುವುದಿಲ್ಲ ಎಂದುಕೊಂಡಿದ್ದೀರಾ? ನಾನು ಅಂದೇ ಶಂಕರ್ ಅಂಕಲ್ ಮನೆಗೆ ಫೋನ್ ಮಾಡಿ ಅವರು ಅಮೇರಿಕಾ ಹೋಗಿರುವುದನ್ನು ತಿಳಿದುಕೊಂಡಿದ್ದೇನೆ. ನೀವು ಇಲ್ಲಿಗೆ ಬರ್ತಾ ಇರೋದು ನನಗೆ ಗೊತ್ತಿಲ್ಲ ಅಂತ ತಿಳ್ಕೊಂಡಿದ್ದೀರಾ? ಇವಳನ್ನು ಆಫೀಸಿಗೆ ಸೇರಿಸಿಕೊಂಡಿದ್ದು ಇದಕ್ಕೇನಾ? ಈಗ ಕೆಲಸ ಬಿಟ್ಟಿದ್ದಾಳೆ ಎಂದು ಇಲ್ಲಿಗೆ ಬರಲು ಶುರು ಮಾಡಿದ್ದೀರಾ? ಅವಳಿಗಂತೂ ನಾಚಿಕೆ ಇಲ್ಲ. ಅಲ್ಲಿ ಆದಿತ್ಯನ ಜೊತೆ ಆಯಿತು, ಈಗ ಇಲ್ಲಿ. ಥೂ, ಇಂಥ ನಡತೆಗೆಟ್ಟವಳನ್ನು ನಾನೆಲ್ಲಿಯೂ ನೋಡಿಲ್ಲ ಎಂದು ಮನಬಂದಂತೆ ಬಯ್ಯತೊಡಗಿದಳು. ಹಾಗೆಂದ ಕೂಡಲೇ ಅಷ್ಟೊತ್ತು ಉಸಿರುಗಟ್ಟಿ ಮೌನವಾಗಿ ನಿಂತಿದ್ದ ರಾಜಶೇಖರ್ ಸಹಿಸಿಕೊಳ್ಳಲಾಗದೆ ಕಾವ್ಯಳ ಕೆನ್ನೆಗೆ ಬಾರಿಸಿದರು. ಶಬ್ದ ಕೇಳಿ ಶೀಲಾ ಓಡಿ ಬಂದಳು. ನನ್ನ ಮೇಲೆ ಕೈ ಮಾಡ್ತೀರಾ ಡ್ಯಾಡಿ? ನಿಮಗೆ ಹೆತ್ತ ಮಗಳಿಗಿಂತ ಈ 3 ಬಿಟ್ಟವಳು ಹೆಚ್ಚಾದಳೆ ಎಂದು ಜೋರಾಗಿ ಕಿರುಚತೊಡಗಿದಳು. ಅವಳ ಕಿರುಚಾಟಕ್ಕೆ ಆಚೆ ಈಚೆ ಮನೆಯವರು ಸೇರಿದರು. ಸಾಕು, ನಿಲ್ಲಿಸು ನಿನ್ನ ಈ ಅಸಹ್ಯ ಮಾತುಗಳನ್ನು. ಅಂಜಲಿಯನ್ನು ಯಾರೆಂದು ತಿಳಿದಿದ್ದೀಯಾ? ಅವಳು ನನ್ನ ಮಗಳು. ಬದಿಯಲ್ಲಿ ನಿಂತ ಶೀಲಾಳನ್ನು ಅವಳ ಮುಂದೆ ಕರೆತಂದು, ಇವಳು ಯಾರೆಂದು ತಿಳಿದಿದೆಯೇ? ನನ್ನ ಮೊದಲ ಹೆಂಡತಿ ಶೀಲಾ. ಕಾವ್ಯ ಮೌನವಾಗಿ ನಿಂತು ಶೀಲಾಳನ್ನು ಪಿಡಿಪಿಡಿ ಎಂದು ಕಣ್ಣು ಬಿಟ್ಟು ನೋಡಿದಳು. ಇವರನ್ನು ಮನೆಗೆ ಸೇರಿಸಲು ನೀನು ಒಪ್ಪಿಲ್ಲವಲ್ಲ, ಆದ್ದರಿಂದ ಇವರು ಈ ಮುರುಕಲು ಮನೆಯಲ್ಲಿ ವಾಸಿಸುತ್ತಿದ್ದಾರೆ. ನಿನ್ನ ಶ್ರೀಮಂತಿಕೆಗೆ ಭಂಗ ಬರಬಾರದು ಎಂದು ನಮಗೆ ತೊಂದರೆ ಕೊಡದೆ ಇರುವುದರಲ್ಲಿಯೇ ಬದುಕುತ್ತಿದ್ದಾರೆ. ನಿನಗೆ ಯಾವಾಗಲೂ ನಿನ್ನ ಅಮ್ಮನಂತೆ ನೀನಷ್ಟೇ ಮುಖ್ಯ. ನಿನಗೆ ಇವರು ಯಾರೋ ಆಗಿರಬಹುದು, ಆದರೆ ಇವಳು ನಿನ್ನಂತೆ ನನ್ನ ಮಗಳು. ಇನ್ಮುಂದೆ ಅವಳ ಬಗ್ಗೆ ಕೆಟ್ಟದಾಗಿ ಮಾತನಾಡಿದರೆ ನಾನು ಸುಮ್ಮನಿರಲ್ಲ ಎಂದರು ಕೋಪದಿಂದ.
ಕಾವ್ಯ ನಿರೀಕ್ಷಿಸದೇ ಇದ್ದುದು ನಡೆದು ಹೋಗಿತ್ತು. ಸುತ್ತ ನೆರೆದವರೆಲ್ಲರೂ ಕಾವ್ಯಳನ್ನೇ ನೋಡುತ್ತಿದ್ದರು. ಕಾವ್ಯಳಿಗೆ ರಾಜಶೇಖರ್ ಮಾತುಗಳನ್ನು ಅರಗಿಸಿಕೊಳ್ಳಲಾಗಲಿಲ್ಲ. ಕೋಪದಿಂದ ದಾಪುಗಾಲಿಡುತ್ತಾ ಹೊರ ನಡೆದಳು. ಅವಳು ಹೋದ ನಂತರ ಅಂಜಲಿ ತಂದೆಯನ್ನು ಸಮಾಧಾನಿಸಿ, ನೀವೀಗ ಅವಳ ಬಳಿ ಇರುವ ಅವಶ್ಯಕತೆ ಹೆಚ್ಚಿದೆ, ಆದ್ದರಿಂದ ಈಗಲೇ ಹೊರಡಿ ಎಂದು ಅವಳ ಹಿಂದೆಯೇ ಅವರನ್ನು ಕಳಿಸಿದಳು. ಆದಿತ್ಯ ತನ್ನನ್ನು ಒಪ್ಪಿಕೊಳ್ಳಲಿಲ್ಲವಲ್ಲ ಎಂಬ ಸಂಕಟ ಆಗಲೇ ಕಾವ್ಯಳಿಗಿತ್ತು. ಅದರ ಜೊತೆ ಡ್ಯಾಡಿ ಎಲ್ಲರ ಮುಂದೆ ತನ್ನನ್ನು ಅವಮಾನ ಮಾಡಿದರಲ್ಲ, ಅದು ಮುಖ್ಯವಾಗಿ ಆಕೆಯ ಮುಂದೆ ನಾನು ತಲೆ ತಗ್ಗಿಸುವಂತೆ ಮಾಡಿಬಿಟ್ಟರಲ್ಲ ಎಂಬುದು ಅವಳನ್ನು ಕಾಡತೊಡಗಿತ್ತು. ಅದನ್ನೇ ಯೋಚಿಸಿಕೊಂಡು ಕಾರು ಚಲಾಯಿಸುತ್ತಿದ್ದವಳು ಏನು ನಡೆಯಿತು ಎಂದು ತಿಳಿಯುವಷ್ಟರಲ್ಲಿ ಹಾಸ್ಪಿಟಲ್ ಬೆಡ್ ಮೇಲೆ ಮಲಗಿದ್ದಳು. ಎದುರು ತಂದೆ ರಾಜಶೇಖರ್, ಅಂಜಲಿ, ಶೀಲಾ ಎಲ್ಲರೂ ನಿಂತಿದ್ದರು. ಎಲ್ಲರೂ ಬಹಳ ಟೆನ್ಷನ್ನಿಂದ ಆಕೆಯನ್ನೇ ನೋಡುತ್ತಿದ್ದರು. ನನಗೇನಾಗಿದೆ ಎಂದು ಎದ್ದೇಳಲು ಪ್ರಯತ್ನಿಸಿದಾಗ ಏಳಲಾಗಲಿಲ್ಲ. ಡ್ಯಾಡಿ, ನನಗೇನಾಗಿದೆ ಎಂದು ಗಾಬರಿಯಿಂದ ಕೇಳಿದಳು. ರಾಜಶೇಖರ್ ಹತ್ತಿರ ಬಂದು ಅವಳ ಕೈ ಹಿಡಿದು, ಮಗಳೇ, ಮೊನ್ನೆ ನಡೆದ ಆಕ್ಸಿಡೆಂಟ್ನಿಂದಾಗಿ ನಿನ್ನ ಸೊಂಟದ ಮೂಳೆ ಮುರಿದಿದೆ, ಆದ್ದರಿಂದ ನಿನಗೆ ಕುಳಿತುಕೊಳ್ಳಲಾಗುತ್ತಿಲ್ಲ ಎಂದಾಗ ಕಾವ್ಯಳಿಗೆ ಸಿಡಿಲು ಬಡಿದಂತಾಯಿತು. ಜೋರಾಗಿ ಅಳತೊಡಗಿದಳು. ಪಕ್ಕದಲ್ಲಿ ನಿಂತಿದ್ದ ಅಂಜಲಿಯನ್ನು ನೋಡಿ ಅವಳಿಗೆ ಅವಮಾನವೆನಿಸಿತು. ಇವಳ್ಯಾಕೆ ಇಲ್ಲಿಗೆ ಬಂದಿದ್ದಾಳೆ ಎಂದಳು ಕೋಪದಿಂದ. ಮಗಳೇ, ನಿನಗೆ ಎಷ್ಟು ದಿನ ಪ್ರಜ್ಞೆ ಇಲ್ಲದೆ ಮಲಗಿದ್ದಾಗ ಅವಳೇ ನಿನ್ನ ಸೇವೆ ಮಾಡಿರುವುದು. ನಿನ್ನ ಪ್ರತಿಯೊಂದು ಕೆಲಸವನ್ನು ಸ್ವಲ್ಪವೂ ಬೇಸರ ಪಡದೆ ಮಾಡಿದ್ದಾಳೆ ಎಂದಾಗ ಅವಳಿಗೆ ಮುಖ ತೋರಿಸಲು ಕಾವ್ಯಳಿಗೆ ನಾಚಿಕೆಯಾಯಿತು. ಕಥೆ ಮುಂದುವರಿಯುವುದು. ಹೆಚ್ಚಿನ ವಿಡಿಯೋಗಳಿಗಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಕಥೆಯ ಎಲ್ಲ ಭಾಗಗಳಿಗಾಗಿ ಪ್ಲೇ ಲಿಸ್ಟ್ ಚೆಕ್ ಮಾಡಿ.